ಕೆಲವೇ ಕ್ಷಣದಲ್ಲಿ ಸಭೆ ಮುಕ್ತಾಯ ಆಗ್ತಾ ಇದ್ದ ಹಾಗೆ ಸುದ್ದಿಗೋಷ್ಠಿಯನ್ನ ಮಾಡಲಿದ್ದಾರೆ. ದೇಶದ ನಂಬರ್ 1 ಶ್ರೀಮಂತ ಮುಖ್ಯಮಂತ್ರಿಯಾಗಿದ್ದಾರೆ ಡಿಕೆ ಶಿವಕುಮಾರ್ ಅವರು. 1413 ಕೋಟಿಯ ಒಡೆಯ, ಈಗ ಕರ್ನಾಟಕದ ಸಿಎಂ. ನಂಬರ್ 1 ಸ್ಥಾನದಲ್ಲಿ ಇದ್ದಿದ್ದು ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು. 931 ಕೋಟಿ ರೂಪಾಯಿಯ ಒಡೆಯನಾಗಿದ್ರು ಚಂದ್ರಬಾಬು ನಾಯ್ಡು. ಆದ್ರೆ ದೇಶದ ಎಲ್ಲ ಮುಖ್ಯಮಂತ್ರಿಗಳನ್ನ ಹಿಂದಿಕ್ಕಿ ಡಿಕೆ ಶಿವಕುಮಾರ್ ಅವರು ಈ ದೇಶದಲ್ಲೇ ಅತಿ ಶ್ರೀಮಂತ ಮುಖ್ಯಮಂತ್ರಿ ಎನ್ನುವಂಥ ಹಿರಿಮೆಗೋ ಗರಿಮೆಗೋ ಪಾತ್ರರಾಗಿದ್ದಾರೆ. ನಂಬರ್ 1 ಶ್ರೀಮಂತ ಮುಖ್ಯಮಂತ್ರಿ. 1413 ಕೋಟಿಗಳ ಒಡೆಯ. ಇದು ಅವರು ಅಧಿಕೃತವಾಗಿ ಘೋಷಣೆ ಮಾಡಿಕೊಂಡಿರುವಂತಹ ಆಸ್ತಿ. 1413 ಕೋಟಿಗಳ ಒಡೆಯ ಡಿಕೆ ಶಿವಕುಮಾರ್ ಈ ದೇಶದ ಅತ್ಯಂತ ಶ್ರೀಮಂತ ಮುಖ್ಯಮಂತ್ರಿಯಾಗಿ ಈಗ ಹೆಸರು ಮಾಡಿದ್ದಾರೆ. ಕರ್ನಾಟಕದ ಮುಖ್ಯಮಂತ್ರಿಯಾಗಿರುವಂತಹ ಡಿಕೆ ಶಿವಕುಮಾರ್. ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರ ಹೆಸರಿನಲ್ಲಿತ್ತು ಈ ದಾಖಲೆ. ಚಂದ್ರಬಾಬು ನಾಯ್ಡು ಅವರು 931 ಕೋಟಿ ರೂಪಾಯಿಯ ಆಸ್ತಿಯನ್ನ ಹೊಂದಿದ್ದಾರೆ. 931 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಪಾಸ್ತಿಯನ್ನ ಹೊಂದಿದ್ದಾರೆ. ಇಲ್ಲಿ ತನಕ ದೇಶದ ಅತಿ ಶ್ರೀಮಂತ ಮುಖ್ಯಮಂತ್ರಿ ಯಾರು ಅಂತ ಕೇಳಿದ್ರೆ ಆ ಪ್ರಶ್ನೆಗೆ ಸಿಗ್ತಾ ಇದ್ದಂತಹ ಉತ್ತರ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿಗಳಾಗಿರುವಂತಹ ಚಂದ್ರಬಾಬು ನಾಯ್ಡು. ಆದ್ರೆ ಇನ್ನು ಮೇಲೆ ಈ ದೇಶದ ಸಿರಿವಂತ ಮುಖ್ಯಮಂತ್ರಿ ಯಾರು ಅಂತಂದ್ರೆ ಅದಕ್ಕುತ್ತರ ಕರ್ನಾಟಕದ ಮುಖ್ಯಮಂತ್ರಿಗಳಾಗಿರುವಂತಹ ಡಿಕೆ ಶಿವಕುಮಾರ್. ಯಾಕಂದ್ರೆ 1413 ಕೋಟಿ ಮೌಲ್ಯದ ಆಸ್ತಿಯನ್ನ ಹೊಂದಿದ್ದಾರೆ. ಆ ಮೂಲಕ ದೇಶದ ಸಿರಿವಂತ ಮುಖ್ಯಮಂತ್ರಿಯಾಗಿದ್ದಾರೆ ಡಿಕೆ ಶಿವಕುಮಾರ್ ಅವರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.